ಮಲೆನಾಡು ಭಾಗದಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ವರುಣನ ಆರ್ಭಟಕ್ಕೆ ನಿಯಂತ್ರಣ ತಪ್ಪಿ ಕಾರೊಂದು ಪಲ್ಟಿಯಾಗಿದೆ. ಹೇಮಾವತಿ ಉಪನದಿಯ ಕಾಲುವೆಗೆ ಕಾರು ಬಿದ್ದಿದೆ. ಮೂಡಿಗೆರೆಯ ಬಣಕಲ್ ಸಮೀಪದಲ್ಲಿ ಈ ಘಟನೆ ನಡೆದಿದೆ. ಮೂಡಿಗೆರೆಯ ಚಕಮಕಿ ಬಳಿಯೂ ಕೂಡ ಕಾಲುವೆಗೆ ಕಾರ್ ಉರುಳಿದೆ. ಸೊಂಟಕ್ಕೆ ಹಗ್ಗ ಕಟ್ಟಿ ಇಲ್ಲೊಬ್ಬ ಹೀರೋ ನೋಡಿ, ಇಷ್ಟೆಲ್ಲ ಡೇಂಜರಸ್ ಸಮಯದಲ್ಲೂ ಕೂಡ ಕಾರು ಕುತ್ಕೊಂಡು ಹೋಗಿದೆ, ಪಲ್ಟಿಯಾಗಿದೆ. ಹೀಗೆಲ್ಲಿರುವಾಗ ಸೊಂಟಕ್ಕೆ ಹಗ್ಗ ಕಟ್ಟಿ ಹಳ್ಳಕ್ಕೆ ಇಳಿದು ಕಾರಿನಲ್ಲಿದ್ದವರನ್ನ ರಕ್ಷಣೆ ಮಾಡಿದ್ದಾನೆ. ರಿಯಲ್ ಹೀರೋ ಆಯ್ತಾ. ಕಾರಿನಲ್ಲಿದ್ದವರನ್ನ ರಕ್ಷಣೆ ಮಾಡಿದ್ದಾನೆ ಸಮಾಜ ಸೇವಕ ಆರಿಫ್. ಕಾರು ಪಲ್ಟಿಯಾಗಿದೆ. ವಿಪರೀತ ಮಳೆಯಿಂದಾಗಿ ಕಾರಿನಲ್ಲಿ ಇದ್ದವರನ್ನ ರಕ್ಷಣೆ ಮಾಡಿದ್ದು ಆರಿಫ್. ಸೊಂಟಕ್ಕೆ ಹಗ್ಗ ಕಟ್ಕೊಂಡು ಕಾರಿನ ಒಳಗಡೆ ಹೊಕ್ಕಿ ಅಲ್ಲಿದ್ದವರನ್ನ ರಕ್ಷಣೆ ಮಾಡಿದ್ದಾರೆ ಆರಿಫ್, ಸಮಾಜ ಸೇವಕ ಆರಿಫ್. ಚಿಕ್ಕಮಗಳೂರಿನಲ್ಲಿ ನಿರಂತರವಾಗಿ 3-4 ದಿನಗಳಿಂದ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಕಾರೊಂದು ಪಲ್ಟಿಯಾಗಿದೆ. ಆಗ ಕಾರೇನ್ ಕೊಚ್ಚಿ ಹೋಗೋದ್ರಲ್ಲಿತ್ತು, ಇನ್ನೇನು ಅಂತ ಸಮಯದಲ್ಲಿ ಆರಿಫ್ ಅನ್ನೋರು ಸೊಂಟಕ್ಕೆ ಹಗ್ಗ ಕಟ್ಕೊಂಡು ಕಾರಿನ ಒಳಗಡೆ ಇದ್ದವರನ್ನ ರಕ್ಷಣೆ ಮಾಡಿದ್ದಾರೆ. ನೋಡಿ, ಚಿಕ್ಕಮಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಈ ಒಂದು ಘಟನೆ ಆಗಿರೋದು. ಕಾರು ಕೊಚ್ಕೊಂಡು ಹೋಗ್ತಾ ಇತ್ತು. ಆಗ ಒಂದ್ ಕಾರ್ನಲ್ಲಿ ಇದ್ದವರನ್ನ ಆರಿಫ್ ಅನ್ನೋರು, ಸಮಾಜ ಸೇವಕ ಆರಿಫ್ ಅನ್ನೋರು ರಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯ ತಾವು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆಯಲ್ಲಿ ಕಾರು ಪಲ್ಟಿ ಆಗಿದೆ. ಪಲ್ಟಿಯಾದ ಆ ಒಂದು ಸನ್ನಿವೇಶ ಹೇಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ರಸ್ತೆ ಮೇಲೆಲ್ಲ ಮರಗಳು ಬಿದ್ದಿದ್ದಾವೆ. ಅದರ ಜೊತೆಗೆ ಮಳೆಯಿಂದಾಗಿ ಆಗಿರುವಂತಹ ಅವಾಂತರಗಳು ಒಂದೆರಡಲ್ಲ, ಸಂಚಾರಕ್ಕೆಲ್ಲ ತೊಂದರೆ ಆಗಿದೆ. ಹಳ್ಳಕ್ಕೆ ಕಾರೊಂದು ಪಲ್ಟಿಯಾದ ಸಮಯದಲ್ಲಿ ಬಣಕಲ್ ಬಳಿ ಕಾರು ಪಲ್ಟಿಯಾಗಿ ಹೆಂಗ್ ಬಿದ್ದಿದೆ ಅಂತ ಹೇಳಿ ನೀವು ನೋಡಿ. ಇನ್ನು ಚಕಮಕಿಯಲ್ಲಿ ಪ್ರತ್ಯೇಕ ಪ್ರಕರಣ ಇದು. ಚಕಮಕಿಯಲ್ಲಿ ಕಾಲುವೆಗೆ ಕಾರು ಉರುಳಿದ ಸಮಯದಲ್ಲಿ ಕಾರಿನ ಒಳಗಡೆ ಇದ್ದವರನ್ನ ಆರಿಫ್ ಅನ್ನೋ ರಿಯಲ್ ಹೀರೋ ಆತ ಅವರನ್ನ ರಕ್ಷಣೆ ಮಾಡ್ತಿರುವಂತ ದೃಶ್ಯ ನೋಡಿ. ತನ್ನ ಸೊಂಟಕ್ಕೆ ಹಗ್ಗ ಕಟ್ಟಿಕೊಂಡು ಕಾರಿನ ಒಳಗಡೆ ಇದ್ದವರನ್ನ ಸಮಾಜ ಸೇವಕ ಆರಿಫ್ ಅನ್ನೋರು ರಕ್ಷಣೆ ಮಾಡ್ತಾ ಇದ್ದಾರೆ. ಪ್ರತ್ಯೇಕ ಪ್ರಕರಣದಲ್ಲಿ ಚಿಕ್ಕಮಗಳೂರಿನಲ್ಲಿ 2 ದುರಂತ ಸಂಭವಿಸಿದೆ. ಒಂದು ಬಣಕಲ್ನಲ್ಲಿ, ಮತ್ತೊಂದು ಚಕಮಕಿಯಲ್ಲಿ ಆಗಿರುವಂತ ಘಟನೆ ಇದು. ಬಣಕಲ್ನಲ್ಲಿ ಕಾರು ಪಲ್ಟಿಯಾಗಿ ಹಳ್ಳಕ್ಕೆ ಬಿದ್ದಿದೆ. ಕೊಚ್ಕೊಂಡು ಹೋಗೋದು ಮಾತ್ರ ಬಾಕಿ ಇದೆ. ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಇನ್ನೊಂದು ಕಡೆಯಲ್ಲಿ ಚಕಮಕಿಯಲ್ಲಿ ಆಗಿರುವಂತ ಘಟನೆ ಅದು. ಕಾರು ಕೊಚ್ಕೊಂಡು ಹೋಗ್ತಾ ಇತ್ತು. ಆರಿಫ್ ಅನ್ನೋರು ರಕ್ಷಣೆ ಮಾಡಿದ್ದಾರೆ ಅದರ ಒಳಗಡೆ ಇರೋರನ್ನ ಸೊಂಟಕ್ಕೆ ಹಗ್ಗ ಕಟ್ಕೊಂಡು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ಮಳೆ ನಿಂತಿದ್ಯಾ? ಮಳೆ ತಂದಿರುವಂತಹ ಅವಾಂತರಗಳೇನು? ಈ ಪ್ರತ್ಯೇಕ ಪ್ರಕರಣದಲ್ಲಿ ಯಾರಿಗೂ ಕೂಡ ಜೀವಕ್ಕೇನೋ ಹಾನಿ ಆಗಿಲ್ಲಲ್ಲ ಚೇತನ್? ರಂಜಿತ್, ಈಗ ಮಲೆನಾಡು ಭಾಗಗಳಲ್ಲಿ ವರುಣ ಅಬ್ಬರಿಸ್ತಿದ್ದಾನೆ. ಅದರಲ್ಲೂ ಕೂಡ ಮೂಡಿಗೆರೆ ಮತ್ತೆ ಕಳಸಾ ತಾಲೂಕಿನಲ್ಲಿ ಅತಿ ಹೆಚ್ಚು ಕೂಡ ಮಳೆ ಆಗ್ತಿರುವಂತದ್ದು. ಅದರಲ್ಲೂ ಮೂಡಿಗೆರೆ, ಚಾರ್ಮಾಡಿ ಇರ್ಬೋದು, ಬಾಳೂರು ಇರ್ಬೋದು, ಬಣಕಲ್ ಇರ್ಬೋದು, ಈ ಭಾಗದಲ್ಲಂತೂ ಎಡೆಬಿಡದೆ ಸುರಿತಾ ಇದೆ. ಭಾರಿ ಮಳೆಯಿಂದ ಕೂಡ ಅವಾಂತರಗಳು ಒಂದ್ ಕಡೆ ಸೃಷ್ಟಿಯಾಗ್ತಿದೆ. ಅಂದ್ರೆ ಮರಗಳು ದರಗಿ ಬೀಳುವಂತದ್ದು, ಮತ್ತೆ ಕೆಲವೊಂದು ರಸ್ತೆಗಳಲ್ಲಿ ನೀರು ಹರಿತಿರುವಂತಹ ಅವಾಂತರಗಳು ಕೂಡ ನಡೀತಿದೆ. ಆದ್ರೆ ಪ್ರಮುಖವಾಗಿ ಇವತ್ತು ನಡೆದಿರುವಂತ 2 ಘಟನೆ ಅಂದ್ರೆ 1 ಗಂಟೆ ಅಂತರದಲ್ಲಿ 2 ಘಟನೆ ನಡೆದಿದೆ. 2 ಕಾರುಗಳು ಹೇಮಾವತಿಯ ಉಪನದಿಗೆ ಬಿದ್ದಿರುವಂತದ್ದು. ಇದಕ್ಕೆ ನೇರ ಹೊಣೆ ಹೊರಬೇಕಾಗಿರುವಂತದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು. ಅಂದ್ರೆ ಏನು ವೆಲ್ಲಿಪುರಂ ಮತ್ತೆ ಬಿಸಿ ರೋಡ್ ಹೈವೇ ಇದೆ, ಅದರ ಮಧ್ಯದಲ್ಲಿ ಸಿಗುವಂತದ್ದು. ಇದು ಮೂಡಿಗೆರೆ ಕೈಮರದಿಂದ ಕೊಟ್ಟಿಗೆರೆ ಹೋಗುವಂತ ಸುಮಾರು 15 ಕಿಲೋಮೀಟರ್ ವ್ಯಾಪ್ತಿಯ ಏನು ರಾಷ್ಟ್ರೀಯ ಹೆದ್ದಾರಿ ಇದೆ. ಇದು ಇವತ್ತಿನಿಂದ ಅಲ್ಲ, ಹಲವು ವರ್ಷಗಳಿಂದ, ಏನು ಒಂದು 4-5 ವರ್ಷಗಳಿಂದ ಏನು ಹೆದ್ದಾರಿ ಆಯ್ತು ಅಲ್ಲಿಂದಲೂ ಕೂಡ ಈ ಆರೋಪ ಅಂತೂ ಇತ್ತು. ಪ್ರತಿ ವರ್ಷ ಮಳೆಗಾಲದಲ್ಲೂ ಕೂಡ ಅಪಘಾತಗಳು ನಡೆಯುತ್ತೆ. ಕಳೆದ ಒಂದು ವಾರದ ಹಿಂದೆ ಕೂಡ ಒಂದು ಬಸ್ ಮತ್ತು ಕಾರ್ ಕೂಡ ಅಪಘಾತ ಆಗಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ ಮಾಡೋ ಸಂದರ್ಭದಲ್ಲಿ ಏನು ರಸ್ತೆ ನಿರ್ಮಾಣ ಮಾಡ್ತಾರೆ, ಅಲ್ಲಿ ನೀರುಗಳು ನಿಲ್ತಿದೆ. ಅದನ್ನ ತಡೆಯುವಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವಿಫಲವಾಗಿದೆ ಅನ್ನುವಂಥದ್ದು ಆರೋಪ ಕೂಡ ಸ್ಥಳೀಯರು ಮಾಡ್ತಿರುವಂತದ್ದು. ಅಂದ್ರೆ ಏನ್ ನೀರಿಗೆ ಹೋದ ಸಂದರ್ಭದಲ್ಲಿ ಏಕಾಏಕಿ ಒಂದು ಚಾಲಕನ ನಿಯಂತ್ರಣ ತಪ್ಪೋದು, ಅದು ಏನು ಉಪನದಿಗಳು ಏನು ಹರಿಯುತ್ತಾ ಇದೆ ಮತ್ತೆ ಹೇಮಾವತಿ ನದಿ ಏನು ಹರಿಯುತ್ತೆ ಆ ಭಾಗದಲ್ಲಿ ನೀರು ನಿಲ್ತಿರೋದು. ಹೀಗಾಗಿ
ಈ ವರ್ಷದಲ್ಲಿ 3 ಅಪಘಾತಗಳಾಗಿದೆ. ಅದರಲ್ಲೂ ಕೂಡ ಇವತ್ತಾಗಿರುವಂತದ್ದು 2 ಕಾರ್ಗಳು ಬಿದ್ದಿರುವಂತದ್ದು 1 ಗಂಟೆ ಅಂತರದಲ್ಲಿ. ಅದರಲ್ಲೂ ಚಕಮಕಿಯಲ್ಲಿ ಬಿದ್ದಂತ ವಾಹನ ಅಲ್ಲಿ ಸಾಕಷ್ಟು ಉಪನದಿ ನೀರು ಕೂಡ ಹರಿತಿತ್ತು. ಎಲ್ಲೋ ಒಂದ್ ಕಡೆ ತಕ್ಷಣವೇ ಏನು ಬಣಕಲ್ನಿಂದ ತೆರಳದಂತ ಏನು ಆರಿಫ್ ಇರ್ಬೋದು, ಆ ಟೀಮ್ ಇರ್ಬೋದು, ತಕ್ಷಣವೇ ಅವರನ್ನ ರೆಸ್ಕ್ಯೂ ಮಾಡಿದ್ರಿಂದ ಅಲ್ಲಿ ಆಗುವಂತ ಒಂದು ಅನಾಹುತ ಕೂಡ ತಪ್ಪಿದೆ ಅಂತ ಹೇಳ್ಬೋದು. ಈಗ ಸ್ಥಳೀಯರು ಹೇಳ್ತಾ ಇರುವಂತದ್ದು ಮಳೆಗಾಲ ಸಾಮಾನ್ಯ, ಮಲೆನಾಡಲ್ಲಿ ಮಳೆ ಅಬ್ಬರಿಸುವಂತದ್ದು. ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಲ್ಲಿ ಆಗುವಂತ ಅಪಘಾತವನ್ನು ತಡೆಯಲಿಕ್ಕೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹವನ್ನು ಕೂಡ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ರಂಜಿತ್, ಕರೆಕ್ಟ್. ಚೇತನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮಲೆನಾಡು ಭಾಗದಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ವರುಣನ ಆರ್ಭಟಕ್ಕೆ ನಿಯಂತ್ರಣ ತಪ್ಪಿ ಕಾರೊಂದು ಪಲ್ಟಿಯಾಗಿದೆ. ಹೇಮಾವತಿ ಉಪನದಿಯ ಕಾಲುವೆಗೆ ಕಾರು ಬಿದ್ದಿದೆ. ಮೂಡಿಗೆರೆಯ ಬಣಕಲ್ ಸಮೀಪದಲ್ಲಿ ಈ ಘಟನೆ ನಡೆದಿದೆ. ಮೂಡಿಗೆರೆಯ ಚಕಮಕಿ ಬಳಿಯೂ ಕೂಡ ಕಾಲುವೆಗೆ ಕಾರ್ ಉರುಳಿದೆ. ಸೊಂಟಕ್ಕೆ ಹಗ್ಗ ಕಟ್ಟಿ ಇಲ್ಲೊಬ್ಬ ಹೀರೋ ನೋಡಿ, ಇಷ್ಟೆಲ್ಲ ಡೇಂಜರಸ್ ಸಮಯದಲ್ಲೂ ಕೂಡ ಕಾರು ಕೊಚ್ಕೊಂಡು ಹೋಗಿದೆ, ಪಲ್ಟಿಯಾಗಿದೆ. ಹೀಗೆಲ್ಲಿರುವಾಗ ಸೊಂಟಕ್ಕೆ ಹಗ್ಗ ಕಟ್ಟಿ ಹಳ್ಳಕ್ಕೆ ಇಳಿದು ಕಾರಿನಲ್ಲಿದ್ದವರನ್ನ ರಕ್ಷಣೆ ಮಾಡಿದ್ದಾನೆ. ರಿಯಲ್ ಹೀರೋ ಈತ. ಕಾರಿನಲ್ಲಿದ್ದವರನ್ನ ರಕ್ಷಣೆ ಮಾಡಿದ್ದಾನೆ ಸಮಾಜ ಸೇವಕ ಆರಿಫ್. ಕಾರು ಪಲ್ಟಿಯಾಗಿದೆ. ವಿಪರೀತ ಮಳೆಯಿಂದಾಗಿ ಕಾರಿನಲ್ಲಿ ಇದ್ದವರನ್ನ ರಕ್ಷಣೆ ಮಾಡಿದ್ದು ಆರಿಫ್. ಸೊಂಟಕ್ಕೆ ಹಗ್ಗ ಕಟ್ಕೊಂಡು ಕಾರಿನ ಒಳಗಡೆ ಹೊಕ್ಕಿ ಅಲ್ಲಿದ್ದವರನ್ನ ರಕ್ಷಣೆ ಮಾಡಿದ್ದಾರೆ ಆರಿಫ್, ಸಮಾಜ ಸೇವಕ ಆರಿಫ್. ಚಿಕ್ಕಮಗಳೂರಿನಲ್ಲಿ ನಿರಂತರವಾಗಿ 3-4 ದಿನಗಳಿಂದ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಕಾರೊಂದು ಪಲ್ಟಿಯಾಗಿದೆ. ಆಗ ಕಾರೇನ್ ಕೊಚ್ಚಿ ಹೋಗೋದ್ರಲ್ಲಿತ್ತು, ಇನ್ನೇನು ಅಂತ ಸಮಯದಲ್ಲಿ ಆರಿಫ್ ಅನ್ನೋರು ಸೊಂಟಕ್ಕೆ ಹಗ್ಗ ಕಟ್ಕೊಂಡು ಕಾರಿನ ಒಳಗಡೆ ಇದ್ದವರನ್ನ ರಕ್ಷಣೆ ಮಾಡಿದ್ದಾರೆ. ನೋಡಿ, ಚಿಕ್ಕಮಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಈ ಒಂದು ಘಟನೆ ಆಗಿರೋದು. ಕಾರು ಕೊಚ್ಕೊಂಡು ಹೋಗ್ತಾ ಇತ್ತು. ಆಗ ಒಂದ್ ಕಾರ್ನಲ್ಲಿ ಇದ್ದವರನ್ನ ಆರಿಫ್ ಅನ್ನೋರು, ಸಮಾಜ ಸೇವಕ ಆರಿಫ್ ಅನ್ನೋರು ರಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯ ತಾವು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆಯಲ್ಲಿ ಕಾರು ಪಲ್ಟಿ ಆಗಿದೆ. ಪಲ್ಟಿಯಾದ ಆ ಒಂದು ಸನ್ನಿವೇಶ ಹೇಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ರಸ್ತೆ ಮೇಲೆಲ್ಲ ಮರಗಳು ಬಿದ್ದಿದ್ದಾವೆ. ಅದರ ಜೊತೆಗೆ ಮಳೆಯಿಂದಾಗಿ ಆಗಿರುವಂತಹ ಅವಾಂತರಗಳು ಒಂದೆರಡಲ್ಲ, ಸಂಚಾರಕ್ಕೆಲ್ಲ ತೊಂದರೆ ಆಗಿದೆ. ಹಳ್ಳಕ್ಕೆ ಕಾರೊಂದು ಪಲ್ಟಿಯಾದ ಸಮಯದಲ್ಲಿ ಬಣಕಲ್ ಬಳಿ ಕಾರು ಪಲ್ಟಿಯಾಗಿ ಹೆಂಗ್ ಬಿದ್ದಿದೆ ಅಂತ ಹೇಳಿ ನೀವು ನೋಡಿ. ಇನ್ನು ಚಕಮಕಿಯಲ್ಲಿ ಪ್ರತ್ಯೇಕ ಪ್ರಕರಣ ಇದು. ಚಕಮಕಿಯಲ್ಲಿ ಕಾಲುವೆಗೆ ಕಾರು ಉರುಳಿದ ಸಮಯದಲ್ಲಿ ಕಾರಿನ ಒಳಗಡೆ ಇದ್ದವರನ್ನ ಆರಿಫ್ ಅನ್ನೋ ರಿಯಲ್ ಹೀರೋ ಆತ ಅವರನ್ನ ರಕ್ಷಣೆ ಮಾಡ್ತಿರುವಂತ ದೃಶ್ಯ ನೋಡಿ. ತನ್ನ ಸೊಂಟಕ್ಕೆ ಹಗ್ಗ ಕಟ್ಟಿಕೊಂಡು ಕಾರಿನ ಒಳಗಡೆ ಇದ್ದವರನ್ನ ಸಮಾಜ ಸೇವಕ ಆರಿಫ್ ಅನ್ನೋರು ರಕ್ಷಣೆ ಮಾಡ್ತಾ ಇದ್ದಾರೆ. ಪ್ರತ್ಯೇಕ ಪ್ರಕರಣದಲ್ಲಿ ಚಿಕ್ಕಮಗಳೂರಿನಲ್ಲಿ 2 ದುರಂತ ಸಂಭವಿಸಿದೆ. ಒಂದು ಬಣಕಲ್ನಲ್ಲಿ, ಮತ್ತೊಂದು ಚಕಮಕಿಯಲ್ಲಿ ಆಗಿರುವಂತ ಘಟನೆ ಇದು. ಬಣಕಲ್ನಲ್ಲಿ ಕಾರು ಪಲ್ಟಿಯಾಗಿ ಹಳ್ಳಕ್ಕೆ ಬಿದ್ದಿದೆ. ಕೊಚ್ಕೊಂಡು ಹೋಗೋದು ಮಾತ್ರ ಬಾಕಿ ಇದೆ. ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಇನ್ನೊಂದು ಕಡೆಯಲ್ಲಿ ಚಕಮಕಿಯಲ್ಲಿ ಆಗಿರುವಂತ ಘಟನೆ ಅದು. ಕಾರು ಕೊಚ್ಕೊಂಡು ಹೋಗ್ತಾ ಇತ್ತು. ಆರಿಫ್ ಅನ್ನೋರು ರಕ್ಷಣೆ ಮಾಡಿದ್ದಾರೆ ಅದರ ಒಳಗಡೆ ಇರೋರನ್ನ ಸೊಂಟಕ್ಕೆ ಹಗ್ಗ ಕಟ್ಕೊಂಡು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ಮಳೆ ನಿಂತಿದೆಯಾ? ಮಳೆ ತಂದಿರುವಂತ ಅವಾಂತರಗಳೇನು? ಈ ಪ್ರತ್ಯೇಕ ಪ್ರಕರಣದಲ್ಲಿ ಯಾರಿಗೂ ಕೂಡ ಜೀವಕ್ಕೇನು ಹಾನಿ ಆಗಿಲ್ಲಲ್ಲ ಚೇತನ್? ರಂಜಿತ್, ಈಗ ಮಲೆನಾಡು ಭಾಗಗಳಲ್ಲಿ ವರುಣ ಅಬ್ಬರಿಸ್ತಿದ್ದಾನೆ. ಅದರಲ್ಲೂ ಕೂಡ ಮೂಡಿಗೆರೆ ಮತ್ತೆ ಕಳಸಾ ತಾಲೂಕಿನಲ್ಲಿ ಅತಿ ಹೆಚ್ಚು ಕೂಡ ಮಳೆ ಆಗ್ತಿರುವಂತದ್ದು. ಅದರಲ್ಲೂ ಮೂಡಿಗೆರೆ, ಚಾರ್ಮಾಡಿ ಇರ್ಬೋದು, ಬಾಳೂರು ಇರ್ಬೋದು, ಬಣಕಲ್ ಇರ್ಬೋದು, ಈ ಭಾಗದಲ್ಲಂತೂ ಎಡೆಬಿಡದೆ ಸುರಿತಾ ಇದೆ. ಭಾರಿ ಮಳೆಯಿಂದ ಕೂಡ ಅವಾಂತರಗಳು ಒಂದ್ ಕಡೆ ಸೃಷ್ಟಿಯಾಗ್ತಿದೆ. ಅಂದ್ರೆ ಮರಗಳು ದರಗಿ ಬೀಳುವಂತದ್ದು, ಮತ್ತೆ ಕೆಲವೊಂದು ರಸ್ತೆಗಳಲ್ಲಿ ನೀರು ಹರಿತಿರುವಂತ ಅವಾಂತರಗಳು ಕೂಡ ನಡೀತಿದೆ. ಆದ್ರೆ ಪ್ರಮುಖವಾಗಿ ಇವತ್ತು ನಡೆದಿರುವಂತ 2 ಘಟನೆ ಅಂದ್ರೆ 1 ಗಂಟೆ ಅಂತರದಲ್ಲಿ 2 ಘಟನೆ ನಡೆದಿದೆ. 2 ಕಾರುಗಳು ಹೇಮಾವತಿಯ ಉಪನದಿಗೆ ಬಿದ್ದಿರುವಂತದ್ದು. ಇದಕ್ಕೆ ನೇರ ಹೊಣೆ ಹೊರಬೇಕಾಗಿರುವಂತದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು. ಅಂದ್ರೆ ಏನು ವೆಲ್ಲಿಪುರಂ ಮತ್ತೆ ಬಿಸಿ ರೋಡ್ ಹೈವೇ ಇದೆ, ಅದರ ಮಧ್ಯದಲ್ಲಿ ಸಿಗುವಂತದ್ದು. ಇದು ಮೂಡಿಗೆರೆ ಕೈಮರದಿಂದ ಕೊಟ್ಟಿಗೆರೆ ಹೋಗುವಂತ ಸುಮಾರು 15 ಕಿಲೋಮೀಟರ್ ವ್ಯಾಪ್ತಿಯ ಏನು ರಾಷ್ಟ್ರೀಯ ಹೆದ್ದಾರಿ ಇದೆ. ಇದು ಇವತ್ತಿನಿಂದ ಅಲ್ಲ, ಹಲವು ವರ್ಷಗಳಿಂದ, ಏನೋ ಒಂದು 4-5 ವರ್ಷಗಳಿಂದ ಏನು ಹೆದ್ದಾರಿ ಆಯ್ತು, ಅಲ್ಲಿಂದಲೂ ಕೂಡ
ಈ ಆರೋಪ ಅಂತೂ ಇತ್ತು. ಪ್ರತಿ ವರ್ಷ ಮಳೆಗಾಲದಲ್ಲೂ ಕೂಡ ಅಪಘಾತಗಳು ನಡೆಯುತ್ತೆ. ಕಳೆದ ಒಂದು ವಾರದ ಹಿಂದೆ ಕೂಡ ಒಂದು ಬಸ್ ಮತ್ತು ಕಾರ್ ಕೂಡ ಅಪಘಾತ ಆಗಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ ಮಾಡೋ ಸಂದರ್ಭದಲ್ಲಿ ಏನು ರಸ್ತೆ ನಿರ್ಮಾಣ ಮಾಡ್ತಾರೆ, ಅಲ್ಲಿ ನೀರುಗಳನ್ನು ನಿಲ್ತಿದೆ, ಅದನ್ನ ತಡೆಯುವಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವಿಫಲವಾಗಿದೆ ಅನ್ನುವಂಥದ್ದು ಆರೋಪ ಕೂಡ ಸ್ಥಳೀಯರು ಮಾಡ್ತಿರುವಂತದ್ದು. ಅಂದ್ರೆ ಏನ್ ನೀರಿಗೆ ಹೋದ ಸಂದರ್ಭದಲ್ಲಿ ಏಕಾಏಕಿ ಒಂದು ಚಾಲಕನ ನಿಯಂತ್ರಣ ತಪ್ಪೋದು, ಅದು ಏನು ಉಪನದಿಗಳು ಏನು ಹರಿಯುತ್ತಾ ಇದೆ ಮತ್ತೆ ಹೇಮಾವತಿ ನದಿ ಏನು ಹರಿಯುತ್ತೆ ಆ ಭಾಗದಲ್ಲಿ ನೀರು ನಿಲ್ತಿರೋದು. ಹೀಗಾಗಿ ಈ ವರ್ಷದಲ್ಲಿ 3 ಅಪಘಾತಗಳಾಗಿದೆ. ಅದರಲ್ಲೂ ಕೂಡ ಇವತ್ತಾಗಿರುವಂತದ್ದು 2 ಕಾರ್ಗಳು ಬಿದ್ದಿರುವಂತದ್ದು 1 ಗಂಟೆ ಅಂತರದಲ್ಲಿ. ಅದರಲ್ಲೂ ಚಕಮಕಿಯಲ್ಲಿ ಬಿದ್ದಂತ ವಾಹನ, ಅಲ್ಲಿ ಸಾಕಷ್ಟು ಉಪನದಿ ನೀರು ಕೂಡ ಹರಿತಿತ್ತು. ಎಲ್ಲೋ ಒಂದ್ ಕಡೆ ತಕ್ಷಣವೇ ಏನು ಬಣಕಲ್ನಿಂದ ತೆರಳಿದಂತ ಏನು ಆರಿಫ್ ಇರ್ಬೋದು, ಆ ಟೀಮ್ ಇರ್ಬೋದು, ತಕ್ಷಣವೇ ಅವರನ್ನ ರೆಸ್ಕ್ಯೂ ಮಾಡಿದ್ರಿಂದ ಅಲ್ಲಿ ಆಗುವಂತ ಒಂದು ಅನಾಹುತ ಕೂಡ ತಪ್ಪಿದೆ ಅಂತ ಹೇಳ್ಬೋದು. ಈಗ ಸ್ಥಳೀಯರು ಹೇಳ್ತಾ ಇರುವಂತದ್ದು ಮಳೆಗಾಲ ಸಾಮಾನ್ಯ, ಮಲೆನಾಡಲ್ಲಿ ಮಳೆ ಅಬ್ಬರಿಸುವಂತದ್ದು. ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಲ್ಲಿ ಆಗುವಂತ ಅಪಘಾತವನ್ನು ತಡೆಯಲಿಕ್ಕೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹವನ್ನು ಕೂಡ ಈ ಸದ್ಯಕ್ಕೆ ಮಾಡ್ತಾ ಇದ್ದಾರೆ ರಂಜಿತ್. ಕರೆಕ್ಟ್ ಚೇತನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.